ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರ ಮಾಡಲು ಯಾವ ದಿಕ್ಕುಗಳು ಶುಭಪ್ರದ, ಯಾವ ದಿಕ್ಕುಗಳು ಅಶುಭಪ್ರದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜನನ್ನು ಭೂಮಿಕಾರಕ ಅಂತಲೂ ಕರೀತಾರೆ, ದಕ್ಷಿಣ ದಿಕ್ಕಿನ ಅಧಿಪತಿ ಅಂತಲೂ ಕರೀತಾರೆ. ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಭಗವಾನರು ಆಗಿರ್ತಾರೆ. ಈ ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕಿನ ವ್ಯವಹಾರಗಳು ತುಂಬ ಶುಭಪ್ರದವಾಗಿ ಇರ್ತದೆ. ಇದಲ್ಲದೆ ಪೂರ್ವ ದಿಕ್ಕು ಸಹ ಈ ರಾಶಿಯವರಿಗೆ ಆಗಿಬರ್ತದೆ. ಪೂರ್ವ ಈಶಾನ್ಯವೂ ಶುಭಪ್ರದ, ಉತ್ತರ ಈಶಾನ್ಯ ದಿಕ್ಕಿನ ವ್ಯವಹಾರಗಳಿಂದ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಇಲ್ಲಿ ಈ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡಾಗ ಆದಷ್ಟು ಯಾವುದೇ ಕಾರಣಕ್ಕೂ ಇವರು ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣಗಳನ್ನು ಬಳಕೆ ಮಾಡಬಾರ್ದು. ಹೀಗೆ ಬೇರೆ ಗ್ರೀನ್ ಹಸಿರು ಬಣ್ಣವೂ ಸಹ ಈ ರಾಶಿಯವರಿಗೆ ಉತ್ತಮ ಅಲ್ಲ. ಇನ್ನಿತರೆ ಯಾವುದೇ ಬಣ್ಣಗಳನ್ನು ಪೇಂಟ್ ಮಾಡ್ಬೋದು. ನಾಮಫಲಕವನ್ನು ಬರೆಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಆದಷ್ಟು ಕೆಂಪು, ಕೇಸರಿ, ಹಳದಿ, ಬಿಳಿಯ ಬಣ್ಣಗಳು ಶುಭಪ್ರದವಾಗಿರ್ತದೆ. ಈ ಬಣ್ಣಗಳನ್ನು ಬೋರ್ಡ್ಗೆ ಪೇಂಟ್ ಮಾಡಿಸೋದು ಒಳ್ಳೆಯದು. ಇನ್ನು ಈ ರಾಶಿಯವರು ಆದಷ್ಟು ಕಚೇರಿಗಳಲ್ಲಿ ಕೆಂಪು ಬಣ್ಣ ಅಥವಾ ಗೋಮೂತ್ರದ ಬಣ್ಣ ಅಥವಾ ಹಳದಿ ಬಣ್ಣ ಅಥವಾ ಬಿಳಿಯ ಬಣ್ಣದ ಪೇಂಟಿಂಗ್ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡೋದಾಗಲಿ, ಹೋಟೆಲ್ ಉದ್ಯಮ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಇವುಗಳನ್ನು ಮಾಡೋದ್ರಿಂದ ಇವ್ರಿಗೆ ತುಂಬ ಲಾಭ ಸಿಗುತ್ತೆ. ಕೆಲವರು ರಿಯಲ್ ಎಸ್ಟೇಟ್ ಸಹ ಮಾಡ್ತಿರ್ತಾರೆ, ಅದು ಸಹ ಶುಭಪ್ರದವಾಗಿ ಇರ್ತದೆ. ಸಾಮಾನ್ಯವಾಗಿ ಈ ರಾಶಿಯವರಿಗೆ ನೀಲಿ ಬಣ್ಣ ಮತ್ತು ಕಪ್ಪು, ಹಸಿರು ಬಣ್ಣ ಶುಭಪ್ರದವಾಗಿ ಇರೋದಿಲ್ಲ. ಕಚೇರಿಯ ಒಳಗಡೆಗೆ ಆಗಲಿ, ಬೋರ್ಡ್ ಬರೆಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಾಗಲಿ ಈ ಬಣ್ಣಗಳನ್ನು ಆದಷ್ಟು ಬಳಕೆ ಮಾಡದಿದ್ದರೆ ಬಹಳ ಉತ್ತಮ. ಇನ್ನು ಈ ವೃಶ್ಚಿಕ ರಾಶಿಯವರು ಹೆಸರನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ಧನುಸ್ಸು ರಾಶಿಯ ಹೆಸರುಗಳು ಶುಭಪ್ರದವಾಗಿ ಇರ್ತದೆ. ಮೀನ ರಾಶಿಯ ಹೆಸರುಗಳನ್ನು ಸಹ ಆಯ್ಕೆ ಮಾಡ್ಕೋಬೋದು. ಮೇಷರಾಶಿಯ ಹೆಸರು ಸಹ ಶುಭಪ್ರದ, ಆದರೆ 6, 8ನೇ ರಾಶಿಗಳಾಗೋದ್ರಿಂದ ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ವೃಷಭ ರಾಶಿಯ ಹೆಸರುಗಳು ಸಹ ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತದೆ. ಕಟಕ ರಾಶಿಯ ಹೆಸರನ್ನು ಸಹ ಆಯ್ಕೆ ಮಾಡ್ಕೋಬೋದು. ಸಿಂಹ ರಾಶಿಯ ಹೆಸರುಗಳು ಸಹ ಈ ನಾಮಫಲಕವನ್ನು ಬರೆಸ್ತಕ್ಕಂಥ ಸಂದರ್ಭಗಳಲ್ಲಿ, ಅಂಗಡಿಗಳಿಗೆ ಹೆಸರು ಬರೆಸ್ತಕ್ಕಂಥ ಸಂದರ್ಭಗಳಲ್ಲಿ ಆಯ್ಕೆ ಮಾಡ್ಕೊಬೋದು, ಬಹಳ ಉತ್ತಮ. ಈ ರಾಶಿಯವರು ಯಾವುದೇ ಕಾರಣಕ್ಕೂ ಮಕರ, ಕುಂಭ ರಾಶಿಯ ಬಣ್ಣಗಳನ್ನಾಗಲಿ ಅಥವಾ ಕನ್ಯಾ, ಮಿಥುನ ರಾಶಿಯ ಬಣ್ಣಗಳನ್ನಾಗಲಿ ಇವರು ಅಳವಡಿಕೆ ಮಾಡ್ಕೊಬೋದು ಉತ್ತಮ ಅಲ್ಲ. ಈ ಬಣ್ಣಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ನೆಗೆಟಿವ್ ಜಾಸ್ತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನು ಈ ರಾಶಿಯವರು ಪೂರ್ವದ ದಿಕ್ಕಲ್ಲಿ ಬೋರ್ಡ್ ಬರೆಸ್ತಕ್ಕಂಥ ಸಂದರ್ಭಗಳಲ್ಲಿಯೂ ಇದೇ ನಿಯಮವನ್ನು ಫಾಲೋ ಮಾಡ್ಬೋದು. ಪೂರ್ವ ಈಶಾನ್ಯದ ಶಾಪ್ ಇದ್ದರೆ ಅಥವಾ ಉತ್ತರ ಈಶಾನ್ಯಕ್ಕೆ ಬಾಗಿಲಿದ್ದರೆ ಅಲ್ಲಿಯೂ ಸಹ ಇದೇ ನಿಯಮಗಳನ್ನು ಅಳವಡಿಕೆ ಮಾಡ್ಕೋಬೋದು. ಬಹುತೇಕವಾಗಿ ಈ ರಾಶಿಯವರಿಗೆ ಕೆಂಪು ಬಣ್ಣ ಹೆಚ್ಚು ಶುಭಪ್ರದವಾಗಿರೋದ್ರಿಂದ ಡಾರ್ಕ್ ಕೆಂಪು ಆಗಿರ್ಬೋದು ಅಥವಾ ಲೈಟ್ ಕೆಂಪು ಆಗಿರ್ಬೋದು, ಈ ಬಣ್ಣವನ್ನು ಅಳವಡಿಕೆ ಮಾಡ್ಕೊಬೋದು, ಬಹಳ ಉತ್ತಮ. ಇನ್ನು ಈ ರಾಶಿಯವರು ಬೇರೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಎಲೆಕ್ಟ್ರಿಷಿಯನ್ ಸಹ ಮಾಡ್ಬೋದು, ಕಾಂಟ್ರಾಕ್ಟರ್ ಬಿಸ್ನೆಸ್ಸನ್ನು ಮಾಡ್ಬೋದು. ಹಾಗೆ
ಭೂಮಿ ತೆಗೆದುಕೊತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಮನೆಗಳ ಕ್ರಯ ವಿಕ್ರಯ, ಆಸ್ತಿ ಕ್ರಯ ವಿಕ್ರಯ ಇತ್ಯಾದಿಗಳ ಬಿಸ್ನೆಸ್ಸನ್ನು ಮಾಡೋದ್ರಿಂದ ತುಂಬ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದಷ್ಟು ನೀವೇನು ವ್ಯವಹಾರ ಮಾಡ್ತೀರೋ ಆ ಸ್ಥಳಗಳನ್ನು ವಾಸ್ತು ಪ್ರಕಾರ ಸರಿಯಾಗಿ ಇಟ್ಕೊಂಡಾಗ ಅದರಲ್ಲಿ ನಿಮ್ಮ ಲಾಭ ಯಶಸ್ಸು ಎರಡೂ ಸಹ ನೀವು ಅಂದುಕೊಂಡ ರೀತಿಯಲ್ಲಿ ಸಿಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.